ನಿನ್ನೆ ಸೀಲಿಂಗ್ ಅವಘಡ ನಡೆದಿತ್ತು. ರಾತ್ರಿ ಕರೆಂಟ್ಗಾಗಿ ಪರದಾಟವನ್ನ ನಡೆಸಲಾಗಿದೆ. ಚಿತ್ರದುರ್ಗದಲ್ಲಿ ಕರೆಂಟ್ ಇಲ್ಲದೆ ರೋಗಿಗಳು ಪರದಾಟವನ್ನ ನಡೆಸಿದ್ದಾರೆ. ರಾತ್ರಿ ಎಲ್ಲ ವಿದ್ಯುತ್ ಇಲ್ಲದೆ ಪರದಾಟವನ್ನ ನಡೆಸಿದ್ದಾರೆ ರೋಗಿಗಳು. ಬೆಳಕಿಲ್ಲದೆ ವೈದ್ಯರು ಪರದಾಟವನ್ನ ನಡೆಸಿದ್ದಾರೆ. ರೋಗಿಗಳು ನೆರಳಾಟವನ್ನ ಮಾಡಿದ್ದಾರೆ. ಹಿರಿಯೂರು ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಗಿರುವಂತಹ ಘಟನೆ ಇದು. ತಾಂತ್ರಿಕ ತೊಂದರೆಯಿಂದ ವಿದ್ಯುತ್ ಸ್ಥಗಿತವಾಗಿದೆ. ವಿದ್ಯುತ್ ಬ್ಯಾಕಪ್ ಇಲ್ಲದೆ ರೋಗಿಗಳು ಪರದಾಟವನ್ನ ಪಟ್ಟಿದ್ದಾರೆ. ಸಾವನ್ನಪ್ಪಿದ ರೋಗಿ ಮೃತದೇಹವನ್ನ ಕೂಡ ಸಾಗಿಸೋದಕ್ಕೂ ಕುಟುಂಬಸ್ಥರು ಗೋಳಾಟವನ್ನ ಮಾಡಿದ್ದಾರೆ. ಆಸ್ಪತ್ರೆಯ ವೈದ್ಯಾಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಮುಂಜಾನೆಯಷ್ಟೇ ಆಸ್ಪತ್ರೆಯಲ್ಲಿ ಸೀಲಿಂಗ್ ಅವಘಡ ನಡೆದಿದೆ. ಸೀಲಿಂಗ್ ಸಿಮೆಂಟ್ ಪದರ ಕಳಚಿ ಮಹಿಳೆ ಗಾಯಗೊಂಡಿತ್ತು. ರಾತ್ರಿ ಎಲ್ಲ ಕರೆಂಟ್ ಇಲ್ಲದೆ ರೋಗಿಗಳು ಪರದಾಟವನ್ನ ಪಟ್ಟಿದ್ದಾರೆ. ಉಸ್ತುವಾರಿ ಸಚಿವರ ತವರಲ್ಲೇ ಹೀಗಾದ್ರೆ ಹೇಗೆ ಅಂತ ಹೇಳಿ ಅವ್ಯವಸ್ಥೆಯ ಆಗರವಾಗಿದೆ. ಅವ್ಯವಸ್ಥೆಯನ್ನ ಸರಿಪಡಿಸೋದಕ್ಕೆ ಸಾರ್ವಜನಿಕರು ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ. 2 ವಿಂಡೋ ನಿನ್ನೆ ಸೀಲಿಂಗ್ ಕುಸಿತ, ಮಹಿಳೆಗೆ ಗಾಯ ಆಗಿದೆ. ರಾತ್ರಿ ಕರೆಂಟ್ ಕಟ್, ರೋಗಿಗಳು ಪರದಾಟ. ನೋಡಿ ಯಾವ ರೀತಿಯಾದಂತಹ ಅವ್ಯವಸ್ಥೆಯ ಆಗರ ಆಗಿದೆ ಅಂತ ಹೇಳಿ. ಮಹಿಳೆಗೆ ಗಾಯವಾಗಿದೆ, ಸೀಲಿಂಗ್ ಕಟ್ಟಾಗಿ. ತನ್ನದಲ್ಲದ ತಪ್ಪಿಗೆ ರೋಗಿ ಸಂಕಷ್ಟವನ್ನು ಅನುಭವಿಸುವಂತಾಗಿದೆ. ಇದೀಗ ಕರೆಂಟ್ ಇಲ್ಲದೆ ಉಸಿರಾಟ ಆಡೋದಕ್ಕೂ ಕೂಡ ಸಮಸ್ಯೆ ಉಂಟಾಗಿದೆ. ಚಿತ್ರದುರ್ಗದಲ್ಲಿ ನಡೆದಿರುವಂತಹ ಘಟನೆ ಇದು. ರಾತ್ರಿ ಎಲ್ಲ ವಿದ್ಯುತ್ ಇಲ್ಲ, ಸೊಳ್ಳೆಗಳ ಕಾಟ ಬೇರೆ, ಉಸಿರಾಡೋದಕ್ಕೂ ಕೂಡ ಸಮಸ್ಯೆಗೆ ಆಗ್ತಾ ಇದೆ. ಹೇಳೋರಿಲ್ಲ ಕೇಳೋರಿಲ್ಲ. ಒಂದು ಕಡೆ ಬ್ಯಾಕಪ್ ಇಟ್ಕೋಬೇಕು. ಏನಾದರೂ ಕರೆಂಟ್ ಇಲ್ಲ ಅಂತ ಹೇಳಿ ಬಂದಂತಹ ಸಂದರ್ಭದಲ್ಲಿ ಜನರೇಟರನ್ನು ಇಟ್ಕೋಬೇಕಾಗತ್ತೆ. ಬಟ್ ಆದರೆ ಇಲ್ಲಿ ಅದ್ಯಾವುದೂ ಆಗಿಲ್ಲ. ಬೆಳಕು ಇಲ್ಲದೆ ವೈದ್ಯರು ಚಿಕಿತ್ಸೆಯನ್ನು ಕೂಡ ಕೊಡೋದಕ್ಕೆ ಅವ್ರಿಗೂ ಕೂಡ ಕಷ್ಟ ಆಗಿದೆ. ಅಲ್ಲಿ ಇದ್ದಂತಹ ಅಕ್ಕಪಕ್ಕದ ಈ ರೋಗಿಗಳ ಕುಟುಂಬಸ್ಥರು ಕೂಡ ಈ ಟಾರ್ಚನ್ನು ಹಿಡಿದು ಯಾವ ರೀತಿಯಾಗಿ ಸಹಾಯ ಮಾಡ್ತಾ ಇದ್ದಾರೆ ವೈದ್ಯರಿಗೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಜಶೇಖರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜಶೇಖರ್, ಹಿರಿಯೂರು ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಕರೆಂಟ್ ಇಲ್ಲದೆ ರೋಗಿಗಳು ಪರದಾಟವನ್ನು ನಡೆಸಿದ್ದಾರೆ. ವೈದ್ಯರು ಕೂಡ ಚಿಕಿತ್ಸೆ ನೀಡೋದಕ್ಕಾಗದೆ ಅವರು ಕೂಡ ಪರದಾಟವನ್ನು ನಡೆಸಿದ್ದಾರೆ. ಈಗ ಸದ್ಯಕ್ಕೆ ಈ ಕರೆಂಟ್ ಸೌಲಭ್ಯ ಸಿಕ್ಕಿದ್ಯಾ, ಏನಾಗ್ತಾ ಇದೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಎಸ್ ರಮ್ಯಾ, ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರಿನ ತಾಲೂಕು ಆಸ್ಪತ್ರೆಯ ಅಧ್ವಾನ ಬಯಲಾಗಿದೆ ಅಂತಾನೆ ಹೇಳ್ಬೋದು. ಏನು ಕಳೆದ ರಾತ್ರಿ ಅಲ್ಲಿ ಒಂದು ವಿದ್ಯುತ್ ಸಂಪರ್ಕ ಇಲ್ಲದೆ ಆ ರೋಗಿಗಳು ನರಕ ಯಾತನೆಯನ್ನ ಅನುಭವಿಸಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಯಾವುದೇ ಬ್ಯಾಟರಿ ಪ್ಯಾಕಪ್ ಗಳನ್ನು ಕೂಡ ಆ ಒಂದು ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಅಥವಾ ಆಡಳಿತಾಧಿಕಾರಿಗಳು ವಹಿಸದೇ ಇರತಕ್ಕಂಥದ್ದು ನಿಜಕ್ಕೂ ಕೂಡ ಸಾರ್ವಜನಿಕರ ಒಂದು ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ. ನಾವು ಏನ್ ದೃಶ್ಯಾವಳಿಗಳು ನೋಡ್ತಾ ಇದ್ದಾವೆ, ಅಲ್ಲಿ ಒಬ್ಬ ವ್ಯಕ್ತಿ ಎಮರ್ಜೆನ್ಸಿ ಒಂದು ಪೇಷಂಟ್ ಬಂದಿದ್ದಾರೆ. ಆದ್ರೆ ಆ ಒಂದು ಪೇಷಂಟ್ ಮೃತಪಟ್ಟರು ಕೂಡ ಅಲ್ಲಿ ವೈದ್ಯಾಧಿಕಾರಿಗಳು ಚಿಕಿತ್ಸೆಯನ್ನ ಕೊಡ್ಲಿಕ್ಕೂ ಅಥವಾ ಆ ಒಂದು ವ್ಯಕ್ತಿಯ ಒಂದು ಪರೀಕ್ಷೆಯನ್ನ ಮಾಡ್ಲಿಕ್ಕೂ ಕೂಡ ಕರೆಂಟ್ ಇಲ್ಲದಂತ ಪರಿಸ್ಥಿತಿ. ಆ ಒಂದು ಅಕ್ಷರಶಃ ರೋಗಿಗಳ ಸಂಬಂಧಿಕರು ಕೂಡ ಮೊಬೈಲ್ ಬ್ಯಾಟರಿಗಳ ಮೂಲಕವಾಗಿ, ಮೊಬೈಲ್ ಟಾರ್ಚ್ಗಳ ಮೂಲಕವಾಗಿ ಒಂದು ಚಿಕಿತ್ಸೆ ನೀಡಲಿಕ್ಕೂ ಕೂಡ ಸಹಾಯವನ್ನ ಮಾಡಿರ್ತಕ್ಕಂಥದ್ದು. ಇಷ್ಟೆಲ್ಲವೂ ಕೂಡ ಚಿತ್ರದುರ್ಗದ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ತವರು ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥದ್ದು ಸಾರ್ವಜನಿಕರ ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ. ಅಷ್ಟೇ ಅಲ್ಲದೆ ನಿನ್ನೆಯಷ್ಟೇ ಅದೇ ಆಸ್ಪತ್ರೆಯಲ್ಲಿ ಮತ್ತೊಂದು ಘಟನೆ ನಡೆದಿತ್ತು. ಅದೇನು ಮೇಲ್ಛಾವಣಿ ಒಂದು ರೋಗಿಯ ಮೇಲೆ ಕುಸಿದು ಆ ಒಂದು ರೋಗಿಯ ಕೂಡ ಗಾಯಗೊಂಡಿದ್ರು. ಇಷ್ಟೆಲ್ಲದರ ನಡುವೆ ಈ ಒಂದು ಪ್ರಕರಣವೂ ಕೂಡ ಮರುಕಳಿಸಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಚಿತ್ರದುರ್ಗ ಜಿಲ್ಲೆಯ ಒಂದು ಜಿಲ್ಲಾ ಉಸ್ತುವಾರಿ ಸಚಿವರ ತವರು ಕ್ಷೇತ್ರದಲ್ಲಿ ಇಂಥ ಒಂದು ಆಸ್ಪತ್ರೆಯ ಅಧ್ವಾನ ಬಯಲಾಗಿರ್ತಕ್ಕಂಥದ್ದು ಸಾರ್ವಜನಿಕರ ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ. ಈಗಾಗಲೇ ಬೆಸ್ಕಾಂ ಅಧಿಕಾರಿಗಳು ಕೂಡ ಆಸ್ಪತ್ರೆಗೆ ಭೇಟಿ ನೀಡಿ ಕರೆಂಟಿನ ಸೌಲಭ್ಯವನ್ನು ಕೂಡ ಈಗಾಗಲೇ ಪರಿಪೂರ್ಣವಾಗಿ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಇಷ್ಟೆಲ್ಲ ಬೆಳವಣಿಗೆಯ ನಡುವೆ ಚಿತ್ರದುರ್ಗದ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಅವರು ಕೂಡ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.